ಮೈ ಚಾನಲ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಭಾರತ ಇತಿಹಾಸದ ಕಾಲಮಾನಗಳು. ಮತ್ತು ಆಧಾರಗಳು. ಹಿಂದೆ ಭಾರತದಲ್ಲಿ ಏನು ನಡೆದಿದ್ದು ಇತಿಹಾಸದಲ್ಲಿ ಅಂತ ನೋಡಿದವರು ಇವತ್ತು ಯಾರೂ ಇಲ್ಲ. ಅದನ್ನು ನಾವು ಯಾವ ರೀತಿ ನೋಡ್ಕೊಂಡು ಓದ್ಕೊಳ್ತಾ ಇದ್ದೀವಿ ಅಂತಂದರೆ, ಅದರ ಆಧಾರಗಳು, ಲಿಖಿತ ಆಧಾರಗಳಾಗಿರ್ಬೋದು ಅಥವಾ ಅಲಿಖಿತ ಆಧಾರಗಳಾಗಿರ್ಬೋದು, ಆ ಒಂದು ಆಧಾರದ ಮೇಲೆ ಇತಿಹಾಸ ಹೀಗಿತ್ತು, ಹೀಗಿದೆ ಅಂತ ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ. ಹಾಗಾದರೆ ಈ ಇತಿಹಾಸದ ಬಗ್ಗೆ ಹೇಳಿರ್ತಕ್ಕಂಥ ಆಧಾರಗಳೇನಿದ್ದಾವೆ, ಪುರಾವೆಗಳೇನಿದ್ದಾವೆ, ಲಿಖಿತವಾಗಿ ಅಲಿಖಿತವಾಗಿ ಆಧಾರಗಳು ಯಾವ್ಯಾವು, ಯಾರ್ಯಾರು ಯಾವ ರೀತಿ ಹೇಳಿದ್ದಾರೆ ಅಂತ ನೋಡೋಣ. ಅದರಲ್ಲಿ ಭಾರತ ಇತಿಹಾಸದ ಕಾಲಮಾನಗಳನ್ನು ನಾವು ನೋಡಿದಾಗ ಇತಿಹಾಸದ ಪೂರ್ವಯುಗ ಬಂದು ಕ್ರಿಸ್ತಪೂರ್ವ 20,000ರಿಂದ 5,000. ಪ್ರಾಚೀನ ಯುಗ ಬಂದು ಕ್ರಿಸ್ತಪೂರ್ವ 600ರಿಂದ ಕ್ರಿಸ್ತಶಕ 1200. ಮಧ್ಯಯುಗ ಕ್ರಿಸ್ತಶಕ 1200ರಿಂದ 1700. ಆಧುನಿಕ ಯುಗ ಬಂದು ಕ್ರಿಸ್ತಶಕ 1700ರಿಂದ ಇಲ್ಲಿನವರೆಗೆ ನಡೆಯುತ್ತಿದೆ. ಹಾಗಾದರೆ ಈ ಇತಿಹಾಸದ ಕಾಲಮಾನಗಳಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಹೋಗ್ತಾರೆ, ಅದರ ಆಧಾರಗಳೇನು, ಯಾರ್ಯಾರು ಯಾವ ಕೃತಿಗಳನ್ನು ಬರೆದಿದ್ದಾರೆ, ಯಾವ ದೇಶದಿಂದ ಭಾರತಕ್ಕೆ ಇಂಡಿಯಾಗೆ ಬಂದಿದ್ದಾರೆ, ಇದೆಲ್ಲ ವಿಷಯಗಳನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಇದಕ್ಕೂ ಮೊದಲೇ ಲಿಖಿತ ಆಧಾರಗಳು ಮತ್ತು ಅಲಿಖಿತ ಆಧಾರಗಳು ಅಂತ ಈ ಎರಡು ಆಧಾರಗಳು ಬರ್ತವೆ. ಲಿಖಿತ ಆಧಾರಗಳು ಅಂತ ಬಂದಾಗ ಅದು ಸಾಹಿತ್ಯ ರೂಪದಲ್ಲಾಗಿರ್ಬೋದು, ಕೃತಿಗಳ ರೂಪದಲ್ಲಾಗಿರ್ಬೋದು ಅಥವಾ ಶಾಸನಗಳ ರೂಪದಲ್ಲಾಗಿರ್ಬೋದು. ಮತ್ತು ಅಲಿಖಿತ ರೂಪ ಆಧಾರಗಳು ಅಂತ ಹೇಳೋದು ಅದು ನಾವು ಬಹು ಉತ್ಖನನ ಅಂತ ಅಂದರೆ ಭೂಮಿಯಲ್ಲಿ ದೊರಕಿರ್ತಕ್ಕಂಥ ಅವಶೇಷಗಳನ್ನು ನಾವು ಅವುಗಳ ಪ್ರಯೋಗದಿಂದ ಕಂಡುಹಿಡಿಬೋದು. ಮತ್ತು ಸ್ಮಾರಕಗಳು ಅಂತ ಹೇಳಿದರೆ ಈಗ ರಾಜರುಗಳು ನಿರ್ಮಿಸ್ತಕ್ಕಂಥ ಸ್ಮಾರಕಗಳಾಗಿರ್ಬೋದು, ಕೆತ್ತನೆಗಳಾಗಿರ್ಬೋದು, ಚಿತ್ರಕಲೆಗಳಾಗಿರ್ಬೋದು. ಅದರಿಂದ ನಾವು ಈಗಿನ ಜನ್ರೇಷನ್ ತಿಳ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ನಾಣ್ಯಗಳಾಗಿರ್ಬೋದು, ಯಾವ್ಯಾವ ರಾಜರುಗಳು ಯಾವ್ಯಾವ ಚಿಹ್ನೆಯಲ್ಲಿ ಅಥವಾ ಯಾವ್ಯಾವ ಇಸ್ವಿಯಲ್ಲಿ ಆ ನಾಣ್ಯಗಳನ್ನು ಟಂಕಿಸಿದ್ರು. ಅದ್ರ ಮೇಲೆ ನಾವು ಏನು ಮಾಡ್ತಾಯಿದ್ದೀವಿ, ಇತಿಹಾಸ ಹೀಗಿತ್ತು, ಈ ರೀತಿ ನಡ್ಕೊ ಬಂದಿದೆ ಅಂತಕ್ಕಂಥ ಒಂದು ಇತಿಹಾಸವನ್ನು ನಾವು ಕೇಳ್ಕೊಂಡು ಬರ್ತಾಯಿದ್ದೀವಿ. ಹಾಗಾದರೆ ಇಲ್ಲಿ ಬರ್ತಕ್ಕಂಥ ಇತಿಹಾಸವನ್ನು ಯಾರು ಯಾವ ಕೃತಿಗಳಲ್ಲಿ ರಚನೆ ಮಾಡಿದ್ದಾರೆ ಅಥವಾ ಯಾವ ಒಂದು ಶಾಸನಗಳನ್ನು ಕೆತ್ತನೆ ಮಾಡಿದ್ದಾರೆ, ಅದ್ರ ಬಗ್ಗೆ ನೋಡೋಣ. ಫಸ್ಟ್ ಆದರೆ ಪ್ರಾಚೀನ ಭಾರತ ಇತಿಹಾಸವು 1921ರವರೆಗೆ ಹಾಗೂ ಆರ್ಯರು ಆರಂಭಿಸಿದ ವೇದ ಕಾಲದ ನಾಗರಿಕತೆಯಿಂದ ಪ್ರಾರಂಭವಾಗುತ್ತದೆ. ಪ್ರಾಚೀನ ಭಾರತ ಬರೋದು 1921ರಿಂದ. ಅದಕ್ಕೆ ಮೊದಲು ಇರ್ತಿರ್ತಕ್ಕಂಥದ್ದು ನೋಡಿ, ಇಲ್ಲೇ ಇರ್ತಕ್ಕಂಥದ್ದು ಇತಿಹಾಸದ ಪೂರ್ವಯುಗ, ಪ್ರಾಚೀನ ಯುಗ, ಮಧ್ಯಯುಗ, ಆಧುನಿಕ ಯುಗ ಅಂತ ಇತ್ತು. ಯಾವಾಗ 1921ರಿಂದ ಈಚೆಗೆ ಆರ್ಯರು ಬಂದಂಥ ಇದರಿಂದ ಅದನ್ನು ಪ್ರಾಚೀನ ಭಾರತದ ಇತಿಹಾಸ ಅಂತ ಹೇಳ್ತಾರೆ. ಈ ಭಾರತ ಸಂಪೂರ್ಣವಾಗಿ ಉತ್ತರಾರ್ಧಗೊಳ್ಳೋದಿದೆ. ಫಸ್ಟು ಭಾರತದ ಬಗ್ಗೆ ತಿಳ್ಕೊಳ್ಳೋದಾದರೆ, ಭಾರತ ಸಂಪೂರ್ಣವಾಗಿ ಒಂದು ಗೋಳ ಅಂತ ಹೇಳಿದ್ರೆ ಅದರಲ್ಲಿ ಉತ್ತರ ಭಾಗದಲ್ಲಿ ಭಾರತ ಇದೆ. ಮತ್ತು ಇದರ ಜನಸಂಖ್ಯೆಯಲ್ಲಿ ಭಾರತ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಭಾರತ 2ನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂದರೆ ಮೊದಲನೇ ಸ್ಥಾನ ಬಂದು ಚೀನಾಕ್ಕೆ ಹೋಗುತ್ತೆ, 2ನೇ ಸ್ಥಾನ ಬಂದು ಭಾರತ ಜನಸಂಖ್ಯೆಯಲ್ಲಿ. ನೆಕ್ಸ್ಟು ಭಾರತ ಏಷ್ಯಾ ಖಂಡದಲ್ಲಿದೆ. ಹೌದು, ಭಾರತ ಏಷ್ಯಾ ಖಂಡದಲ್ಲಿ ಖಂಡ ಒಟ್ಟು ಬಂದು 7. ಯಾವುದ್ಯಾವುದು ಅಂತ ಹೇಳಿದರೆ ಏಷ್ಯಾ ಖಂಡನೇ ಅತಿ ದೊಡ್ಡ ಖಂಡ. ಏಷ್ಯಾ, ಯುರೋಪ್, ಆಫ್ರಿಕಾ, ಅಮೇರಿಕಾ ಬಂದು 2 ಬರುತ್ತೆ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ. ಒಟ್ಟು 7 ಖಂಡಗಳು ಬರ್ತವೆ. 7 ಖಂಡದಲ್ಲಿ ಭಾರತ ಬಂದು ಏಷ್ಯಾ ಖಂಡದಲ್ಲಿದೆ. ಏಷ್ಯಾ ಖಂಡನೇ ಅತಿ ದೊಡ್ಡ ಖಂಡವಾಗಿದೆ. ನೆಕ್ಸ್ಟು ಈ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರ್ತಕ್ಕ ಅಥವಾ ದೊಡ್ಡ ದೇಶ ಬಂದು ರಷ್ಯಾ ಆಗಿದೆ. ರಷ್ಯಾ ಅತಿ ದೊಡ್ಡ ದೇಶ ಇನ್ ಏಷ್ಯಾ. ನೆಕ್ಸ್ಟ್ ಹೇಳೋದಾದರೆ, ಈ ಭಾರತ ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯನ್ನು ಒಳಗೊಂಡೈತೆ ನೋಡಿ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಮತ್ತು ಉತ್ತರದಲ್ಲಿ ಹಿಮಾಲಯ ಪರ್ವತವನ್ನು ಒಳಗೊಂಡೈತೆ. ನೆಕ್ಸ್ಟ್ ಇನ್ನು ಭಾರತ ಇತಿಹಾಸದ ಪರಿಚಯ ನಾವು ಮಾಡ್ಕೊಳ್ಳೋದಾದರೆ, ಅದೇ ಹೇಳಿದಾಗ ಯಾರ್ಯಾರು ಯಾವ್ಯಾವ ಕೃತಿಗಳ ಮೂಲಕ ತಮ್ಮ ಒಂದು ಹಿಸ್ಟ್ರಿಯನ್ನು ಬರೆದಿಟ್ಬಿಟ್ಟು ಹೋಗಿದ್ದಾರೆ. ಅದರ ಒಂದು ಕರ್ತೃಗಳು, ಕೃತಿಗಳು ಯಾವ್ಯಾವುದು ಅಂತ ನೋಡೋಣ.
ಸೊ ಭಾರತ ಇತಿಹಾಸವನ್ನು ತಿಳಿಸಿರುವಂತಹ ಆಧಾರಗಳಲ್ಲಿ ಬಂದು ಲಿಖಿತ ಆಧಾರಗಳಿವು. ಜುನಾಗಢ ಶಾಸನ ಬಂದು ಲಿಖಿತ ಆಧಾರ, ರುದ್ರನಾಮ ಅಂತಕ್ಕಂಥವ್ರು ಈ ಒಂದು ಜುನಾಗಢ ಶಾಸನವನ್ನು ಮಾಡ್ತಾರೆ. ಸೊ ಈ ಗುಜರಾತ್ ಎಲ್ಲಿದೆ ಅಂತ ಹೇಳಿದ್ರೆ ಜುನಾಗಢ ಬಂದು ಗುಜರಾತಿನ ಜುನಾಗಢ ಶಾಸನವನ್ನು ಗಿರ್ನಾರ್ ಶಾಸನ ಅಂತ ಸಹ ಕರೀತಾರೆ. ಗಿರ್ನಾರ್ ಶಾಸನ ಅಂತ ಕರೀತಾರೆ ಅದನ್ನು ಬರೆದವರು ಶಾಸನ ಕೆತ್ತನೆ ಮಾಡಿಸ್ತಾರೆ ರುದ್ರಧಾಮ. ನೆಕ್ಸ್ಟ್ ಬಂದು ಉತ್ತರ ಮೇರೂರು ಶಾಸನ ಕರ್ತೃ ಬಂದು ಪರಾಂತಳ ಚೋಳ. ಉತ್ತರ ಮೇರೂರು ಶಾಸನ. ಸೊ ಈ ಉತ್ತರ ಮೇರೂರು ಶಾಸನ ಚೋಳನ 1ನೇ ಪರಾಂತಕನಾದ ಉತ್ತರ ಮೇರೂರು ತಾಮ್ರ ಶಾಸನವನ್ನು ಕೆತ್ತನೆ ಮಾಡಿಸ್ತಾನೆ. ಇವನು ಬಂದು ಚೋಳದು 1ನೇ ಪರಾಂತಕ ಇವನು. ಸೊ 1ನೇ ಪರಾಂತಕ ಚೋಳರ ಒಂದು ರಾಜ ಆಗಿರ್ತಾನೆ. ಸೊ ಇವನು ಉತ್ತರ ಮೇರೂರು ತಾಮ್ರ ಶಾಸನವನ್ನು ಕೆತ್ತನೆ ಮಾಡಿಸ್ತಾನೆ. ನೆಕ್ಸ್ಟ್ ಅಲಹಾಬಾದ್ ಸ್ತಂಭ ಶಾಸನವನ್ನು ಸಮುದ್ರಗುಪ್ತ ಕೆತ್ತನೆ ಮಾಡಿಸ್ತಾನೆ. ಅಲಹಾಬಾದ್ ಸ್ತಂಭ ಶಾಸನ. ನೆಕ್ಸ್ಟ್ ಇನ್ನೊಂದು ಹೇಳೋದಾದರೆ ಐಹೊಳೆ ಶಾಸನವನ್ನು ರವಿವರ್ಮ ಕೆತ್ತಿಸ್ತಾನೆ. ಐಹೊಳೆ ಶಾಸನವನ್ನು ರವಿವರ್ಮ ಅಂತಕ್ಕಂಥವ್ರು ಕೆತ್ತನೆ ಮಾಡ್ತಾರೆ. ನೆಕ್ಸ್ಟ್ ಬಂದು ಅಶ್ವಮೇಧ ಎಂಬ ನಾಣ್ಯವನ್ನು ಜಾರಿಗೆ ತಂದವರು ಸಮುದ್ರಗುಪ್ತ. ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ಏನು ಕೆತ್ತನೆ ಮಾಡಿಸ್ತಾರೋ ಅದೇ ರೀತಿ ಸಮುದ್ರಗುಪ್ತ ಅಶ್ವಮೇಧ ಎಂಬ ನಾಣ್ಯವನ್ನು ಸಹ ಜಾರಿಗೆ ತರ್ತಾನೆ. ನೆಕ್ಸ್ಟ್ ಇಷ್ಟರ ಜೊತೆಗೆ ಜುನಾಗಢ ಆಗಿರ್ಬೋದು, ಉತ್ತರ ಮೇರು ಆಗಿರ್ಬೋದು, ಅಲಹಾಬಾದ್ ಆಗಿರ್ಬೋದು, ಐಹೊಳೆ ಆಗಿರ್ಬೋದು, ಈ 4ರ ಜೊತೆಗೆ ಇನ್ನು ಯಾವ ಬರುತ್ತೆ ಅಂದರೆ ರವಿಕೀರ್ತಿವರ್ಮನು ಇವನ ರವಿವರ್ಮ ಜೊತೆಗೆ ರವಿಕೀರ್ತಿ ಅಂತ ಸಹ ಹೇಳ್ತಾರೆ. ಅವನು ಐಹೊಳೆ ಶಾಸನವನ್ನು ಕೆತ್ತನೆ ಮಾಡಿಸ್ತಾನೆ. ನೆಕ್ಸ್ಟ್ ಚೋಳ 1ನೇ ಪರಾಂತಕ ಬಂದು ಉತ್ತರ ಮೇರೂರು ಮೆಹ್ರೋಲಿಯಲ್ಲಿರುವ ಕಬ್ಬಿಣದ ಸ್ತಂಭ ಶಾಸನ ಕಣ ಒಂದು ಆಧಾರವಾಗಿದೆ. ನೆಕ್ಸ್ಟ್ ಸಮುದ್ರಗುಪ್ತನು ಅಲಹಾಬಾದ್ ಸ್ತಂಭ ಶಾಸನವನ್ನು ಕೆತ್ತನೆ ಮಾಡಿಸ್ತಾನೆ. ನೆಕ್ಸ್ಟ್ ಬೀರ್ಮಿ ಚರ್ಮಾರವರು ಅಶೋಕನ ಗುಜಾರ ಶಾಸನವನ್ನು ಕಂಡುಹಿಡಿತಾರೆ. ಅಶೋಕನ ಗುಜಾರ ಶಾಸನವನ್ನು BC ಚರ್ಮ ಅಂತಕ್ಕಂಥವ್ರು ಕಂಡುಹಿಡಿತಾರೆ. ನೆಕ್ಸ್ಟ್ 1915ರಲ್ಲಿ ದೊರಕಿರುವ ಅಶೋಕನ ಮಸ್ಕಿ ಶಾಸನಗಳು ಪ್ರಾಚೀನ ಭಾರತದ ಇತಿಹಾಸವನ್ನು ತಿಳಿಸುವ ಪ್ರಮುಖ ಶಾಸನಗಳಾಗಿವೆ. ಸೊ ಮಸ್ಕಿ ಶಾಸನವನ್ನು 1915ರಲ್ಲಿ ದೊರೆತಿರುವ ಅಶೋಕನ ಮಸ್ಕಿ ಶಾಸನಗಳು ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಅಶೋಕನು ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಮತ್ತು ಪಬಾಜ್ ಫರಿ ಮತ್ತು ಮನ್ಸೇರಗಳಲ್ಲಿನ ಶಾಸನಗಳನ್ನು ಖರೋಷ್ಠಿ ಲಿಪಿಯಲ್ಲಿ ಕೆತ್ತಿಸ್ತಾನೆ. ಅಶೋಕ ಯಾರು ಅಂತ ಹೇಳಿದ್ರೆ ಅಶೋಕ ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಮತ್ತು ಫಬಾಸ್ ಫರಿ ಮತ್ತು ಮುನ್ಸೇರಗಳಲ್ಲಿನ ಶಾಸನಗಳನ್ನು ಖರೋಷ್ಠಿ ಲಿಪಿಯಲ್ಲಿ ಕೆತ್ತಿಸ್ತಾನೆ. ನೆಕ್ಸ್ಟ್ ಅಶೋಕನು ಶಿಲಾಶಾಸನಗಳ ಪಿತಾಮಹ ಅಂತಲೂ ಸಹ ಕರೀತಾರೆ. ಯಾರನ್ನ? ಅಶೋಕನ ಶಿಲಾಶಾಸನಗಳ ಪಿತಾಮಹ ಯಾರಂತ ಹೇಳೋದಾದರೆ ಅಶೋಕ. ನೆಕ್ಸ್ಟ್ ಬಂದು ಭಾರತ ಮತ್ತು ಇರಾನ್ ನಡುವಿನ ಸಂಬಂಧ ಕುರಿತು ಸಹ ತಿಳಿಸ್ತದೆ. ಹೆರೋಡೋಟಸ್ನ ಕೃತಿ ಹಿಸ್ಟೋರಿಯಾ ಅಂತಕ್ಕಂಥದ್ದು. ನೆಕ್ಸ್ಟ್ ಇರಾನ್ನ ಪ್ರಾಚೀನ ಹೆಸರು ಬಂದು ಪರ್ಷಿಯಾ. ಮೆಗಸ್ತಾನಿಸ್ ಈ ಆಸ್ಥಾನದ ರಾಜದೂತ ಚಂದ್ರಗುಪ್ತ ಮೌರ್ಯ. ಇಂಡಿಕಾ ಕೃತಿಯ ಕರ್ತೃ ಬಂದು ಮೆಗಸ್ತಾನಿಸ್ನ ಇಂಡಿಕಾ ಅನ್ನೋದು ಆಲ್ಮೋಸ್ಟ್ ಎಲ್ಲ ಪ್ರಸಿದ್ಧಿಯಾಗಿದೆ. ಸೊ ಸುಮಾರು ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾನೆ ಇರ್ತಾರೆ. ಇವು ಮೆಗಸ್ತಾನಿಸ್ ಅಂತಕ್ಕಂಥ ಚಂದ್ರಗುಪ್ತ ಮೌರ್ಯನ ಒಂದು ಆಸ್ಥಾನದ ರಾಜದೂತನಾಗಿ ಇರ್ತಾನೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ದ ಎಕ್ಸಿಥ್ರಿನ್ ಕೃತಿಯ ಕರ್ತೃ ಗ್ರೀಕ್ ದೇಶದವನಂತೆ. ಸೊ ನೆಕ್ಸ್ಟ್ ದ ಜಿಯೋಗ್ರಫಿ ಕೃತಿಯ ಕರ್ತೃ ಟಾಲೆಮಿ. ನೆಕ್ಸ್ಟ್ ಬಂದು ಗ್ರೀಕರ ಬರವಣಿಗೆಗಳು. ಗ್ರೀಕರು ಹೆರೋಡೋಟಸ್ ಅಂತಕ್ಕಂಥವನು ಹಿಸ್ಟೋರಿ ಅಂತ ಒಂದು ಕೃತಿಯನ್ನು ಬರೀತಾನೆ. ಅವನು ಬಂದು ಗ್ರೀಕನು ಅಂತ ಹೇಳ್ತಾರೆ. ಅಲೆಕ್ಸಾಂಡರ್ನ ಭಾರತದ ಆಕ್ರಮಣ ವಿವರಗಳು. ಸೊ ಇಂಡಿಕಾ ಕೃತಿಯ ಕರ್ತೃ ಮೆಗಸ್ತಾನಿಸು. ಮೌರ್ಯರ ಆಡಳಿತ ಬಗ್ಗೆ ಬೆಳಕು ಚೆಲ್ಲುವ ಗ್ರಂಥ ಇಂಡಿಕಾ. ಸೊ ಇಷ್ಟು ಬಂದು ಗ್ರೀಕರ್ದು. ಸೊ ಕೇಳ್ತಾರೆ ಹೆರೋಡೋಟಸ್ ಆಗಿರ್ಬೋದು, ಅಲೆಕ್ಸಾಂಡರ್ ಆಗಿರ್ಬೋದು, ಮತ್ತು ಮೌರ್ಯರ ಆಡಳಿತ ಬೆಳಕು ಚೆಲ್ಲುವ ಗ್ರಂಥ ಇಂಡಿಕಾ, ಮೆಗಸ್ತಾನಿಸು, ಇವನ್ನೆಲ್ಲ ಹುಯೆನ್ಸಾಂಗು ಮತ್ತು ಇವರೆಲ್ಲ ಚೀನಿ ಪ್ರವಾಸಿಗರ ಬರವಣಿಗೆಯಲ್ಲಿ ಬರ್ತಾರೆ. ಸೊ ಇವರೆಲ್ಲ ಚೀನಿ ಪ್ರವಾಸಿಗರು. ಪಾಹಿಯನ್ ಆಗಿರ್ಬೋದು, ಹ್ಯೂಯೆನ್ಸಾಂಗ್ ಆಗಿರ್ಬೋದು. ನೆಕ್ಸ್ಟ್ ನೋಡಿ, ಬೌದ್ಧ ಧರ್ಮ ಹಾಗೂ ಸಾಹಿತ್ಯವನ್ನು ಅಧ್ಯಯನ ಮಾಡಲು ಬಂದವರಲ್ಲಿ ಮೊದಲಿಗನು ಪಾಹಿಯನ್. ಸೊ ಇದನ್ನು ಕೇಳ್ತಾರೆ. ಬೌದ್ಧ ಧರ್ಮವನ್ನು ಮತ್ತು ಇಲ್ಲಿ ಸಾಹಿತ್ಯಕ್ಕಿಂತ ಬೌದ್ಧ ಧರ್ಮಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಪಾಹಿಯನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಹಿಯನ್ ಭಾರತಕ್ಕೆ ಬಂದಾಗ ಆಳುತ್ತಿದ್ದ ರಾಜಮನೆತನ ಗುಪ್ತರಂತೆ. ನೆಕ್ಸ್ಟ್ ಪಾಹಿಯನ ಕೃತಿ ಗೋಕೋಕಿ. ಸುಮಾರು ಸರಿ ಕೇಳಿದರೆ
ಪಾಹಿಯನ್ನ ಕೃತಿ ಗೋಕೋಕಿ. ಹ್ಯೂಯೆನ್ಸಾಂಗ್ನು ಭಾರತಕ್ಕೆ ಬಂದಿದ್ದು ಕ್ರಿಸ್ತಶಕ 7ನೇ ಶತಮಾನದ ಪೂರ್ವದಲ್ಲಿ. ಸೊ ಇವನ ಒಂದು ಕೃತಿ ಬಂದು ಸಿಯುಕಿ ಅಂತಕ್ಕಂಥದ್ದು ಹ್ಯೂಯೆನ್ಸಾಂಗ್ನ ಒಂದು ಕೃತಿಯಾಗಿದೆ. ಪಾಹಿ ಎಂದು ಬಂದು ಗೋಕೋಕಿ, ಹ್ಯೂಯೆನ್ಸಾಂಗ್ ಬಂದು ಸಿಯುಕಿ. ಮತ್ತು ಈ ಸಿಯುಕಿ ಗ್ರಂಥ ಏನು ಹೇಳುತ್ತದೆ, ಮಹಾಯಾನ ಪಂಥದ ಬೆಳವಣಿಗೆಯ ಬಗ್ಗೆ ತಿಳಿಸುತ್ತದೆ. ಸೊ ಪಾಹಿಯನ್ ಬಂದು ಬೌದ್ಧ ಧರ್ಮ, ಸಿಯುಕಿ ಬಂದು ಮಹಾಯಾನ ಪಂಥದ ಬೆಳವಣಿಗೆಯ ಬಗ್ಗೆ ತಿಳಿಸುತ್ತದೆ. ನೆಕ್ಸ್ಟ್ ಹ್ಯೂಯೆನ್ಸಾಂಗನ್ನು ಕಲಿತ ವಿಶ್ವವಿದ್ಯಾನಿಲಯ ಬಂದು ನಳಂದ ವಿಶ್ವವಿದ್ಯಾನಿಲಯವಾಗಿದೆ. ಮತ್ತು ಈತನ ಭಾರತಕ್ಕೆ ಬಂದಿದ್ದು 7ನೇ ಶತಮಾನದಲ್ಲಿ. ಬುದ್ಧ ಚರಿತ ಕೃತಿಯ ಕರ್ತೃ ಬಂದು ಅಶ್ವಘೋಷ. ಬುದ್ಧ ಚರಿತ ಅಶ್ವಘೋಷ ಇದು ಸಹ ಕೇಳ್ತಾನೆ ಇರ್ತಾರೆ. ಕುಮಾರಪಾಲ ಚರಿತ ಕೃತಿಯ ಕರ್ತೃ ಬಂದು ಹೇಮಚಂದ್ರ. ಪೃಥ್ವಿರಾಜ ರಾಸೋದ ಬಂದು ಚಾಂದ್ ಬರ್ದಾಯಿ ಅಂತಕ್ಕಂಥನು ಪೃಥ್ವಿರಾಜ ರಾಸೋ ಅಂತ ಕೃತಿಯನ್ನು ಬರೆದಿದ್ದಾನೆ. ರಘುವಂಶ ನಾಟಕ ಕರ್ತೃ ಬಂದು ಕಾಳಿದಾಸ. ರಘುವಂಶವನ್ನು ಬರೆದಿರ್ತಕ್ಕಂಥನು ಕಾಳಿದಾಸ. ಅವರಿಷ್ಟು ಬಂದು ಚೀನಿ ಪ್ರವಾಸಿಗರು. ನೆಕ್ಸ್ಟ್ ಈ ಸಾಹಿತ್ಯದ ಆಧಾರಗಳ ಬಗ್ಗೆ ಹೇಳೋದಾದರೆ ಆರ್ಯರ ಜೀವನ ಹಾಗೂ ಸಂಸ್ಕೃತಿಯ ಬಗ್ಗೆ ಬೆಳಕು ಚೆಲ್ಲುವ ಗ್ರಂಥ ಬಂದು ವೇದಗಳು. ಆರ್ಯರು ಅಂತ ಬಂದಾಗ ಅಲ್ಲಿ ಬರದೆ ವೇದಗಳು. ನೆಕ್ಸ್ಟ್ ಭಾರತ 2 ಮಹಾಕಾವ್ಯಗಳು ಬಂದು ರಾಮಾಯಣ ಮತ್ತು ಮಹಾಭಾರತವಾಗಿದೆ. ಬೌದ್ಧರ ಪ್ರಮುಖ ಕಾವ್ಯಗಳು ದೀಪವಂಶ ಹಾಗೂ ಮಹಾವಂಶ. ಬೌದ್ಧರ ಪ್ರಮುಖ ಕಾವ್ಯಗಳು ದೀಪವಂಶ ಮತ್ತು ಮಹಾವಂಶ. ನೆಕ್ಸ್ಟ್ ಆರ್ಯರ ಆಡಳಿತ ಕುರಿತು ಬೆಳಕು ಚೆಲ್ಲುವ ಕೃತಿ ಬಂದು ಅರ್ಥಶಾಸ್ತ್ರ ಅಂತೆ. ಅರ್ಥಶಾಸ್ತ್ರ ಕೃತಿಯ ಕರ್ತೃ ಕೌಟಿಲ್ಯ. ಅರ್ಥಶಾಸ್ತ್ರದ ಕರ್ತೃ ಬಂದು ಕೌಟಿಲ್ಯ. ಇದು ಮತ್ತು ಮೆಗಸ್ತಾನಿಸು ಮತ್ತು ಹ್ಯೂಯೆನ್ಸಾಂಗು ಸೊ ವಿಶಾಖದತ್ತ ಇವೆಲ್ಲನೂ ಎಕ್ಸಾಮ್ಸಲ್ಲಿ ಸುಮಾರು ಸರಿ ರಿಪೀಟ್ ಆಗ್ತಾನೆ ಇದ್ದಾವೆ ಕ್ವಶನ್ಸ್ಗಳು. ನಂದರ ಪತನದ ಬಗ್ಗೆ ತಿಳಿಸುವ ಕೃತಿ ಮುದ್ರ ರಾಕ್ಷಸ. ಮುದ್ರ ರಾಕ್ಷಸದ ಕರ್ತೃ ಬಂದು ವಿಶಾಖದತ್ತ. ಯಾವುದ್ಯಾವುದೋ ಈ ಒಂದು ಕೃತಿಗಳು ಬರೆದಿದ್ದಾರೆ ಅಂತ ಹೇಳೋದಾದರೆ ಹರ್ಷವರ್ಧನ ಕುರಿತು ತಿಳಿಸುವ ಕೃತಿ ಹರ್ಷಚರಿತೆ. ಸೊ ಇದು ಹರ್ಷವರ್ಧನನ ಕುರಿತು ತಿಳಿಸುವಂಥ ಕೃತಿ ಅಂದರೆ ಹರ್ಷವರ್ಧನ ಬಗ್ಗೆ ಬರೆದಿರ್ತಕ್ಕಂಥ ಕೃತಿ ಇದು ಹರ್ಷಚರಿತೆ. ಇದನ್ನು ಬರೆದವರು ಯಾರು ಅಂತಂದರೆ ಬಾಣಕವಿ ಬಾಣಕವಿ. ಸೊ ಅಷ್ಟಾಧ್ಯಾಯಿ ಕೃತಿಯ ಕರ್ತೃ ಪಾಣಿನಿ. ಮಹಾಭಾಷ್ಯವನ್ನು ಬರೆದವರು ಪತಂಜಲಿ. ನೆಕ್ಸ್ಟ್ ಅಭಿಜ್ಞಾನ ಶಾಕುಂತಲ ಈ ಒಂದು ಕೃತಿಯ ಕರ್ತೃ ಕಾಳಿದಾಸ. ಕಾಶ್ಮೀರ ದೊರೆಗಳ ಐಹಿತ್ಯ ತಿಳಿಸುವ ಕೃತಿ ರಾಜತರಂಗಿಣಿ. ರಾಜತರಂಗಿಣಿಯ ಕರ್ತೃ ಬಂದು ಕಲ್ಹಾಣ. ನೆಕ್ಸ್ಟ್ ವಿಕ್ರಮಾಂಕ ದೇವಚರಿತ ಕೃತಿಯ ಕರ್ತೃ ಬಿಲ್ಹಾಣ. ನೋಡಿ ರಾಜತರಂಗಿಣಿ ಕಲ್ಹಾಣ, ವಿಕ್ರಮಾಂಕ ದೇವಚರಿತ ಬಂದು ಬಿಲ್ಹಾಣ. ಗೌಡಮಾವ ಕೃತಿಯ ಕರ್ತೃ ವಾಕ್ವತಿ. ರಾಮಪಾಲ ಚರಿತ ಕೃತಿಯ ಕರ್ತೃ ಸಂಧ್ಯಾಕಾರ ನಂದಿ. ಚರಕ ಸಮಿತಿಯ ಕರ್ತೃ ಚರಕ. ಸೊ ಇಷ್ಟು ಬಂದು ಇತಿಹಾಸವನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಸಾಹಿತ್ಯ ಆಧಾರಗಳು. ಸೊ ಇತಿಹಾಸ ಹೀಗಿತ್ತು, ರಾಜರುಗಳು ಹೀಗಿದ್ರು, ಈ ರಾಜರು ಈ ಥರ ಮಾಡ್ತಾಯಿದ್ರು. ಸೊ ಇವರ ಒಂದು ಇನ್ಫಾರ್ಮೇಷನ್ ವಿಷಯಗಳನ್ನು ಕಲೆಕ್ಟ್ ಮಾಡಿರ್ತಕ್ಕಂಥ ಕೃತಿಗಳು. ನೆಕ್ಸ್ಟ್ ವಿದೇಶಿ ಬರವಣಿಗೆಗಳು ಯಾರ್ಯಾರು ಯಾವ ರೀತಿ ಬರೆದಿದ್ದಾರೆ ಅಂತ ನೋಡೋದಾದರೆ ವಾಯುವ್ಯ ಭಾರತವನ್ನು ಪರ್ಷಿಯನರು ಗೆದ್ದ ಪ್ರಸಂಗವನ್ನು ತಿಳಿಸುವ ಗ್ರಂಥ ಹೆರೋಡಟಸ್ನ ಹಿಸ್ಟರಿಯಾ. ವಾಯುವ್ಯ ಭಾರತವನ್ನು ಪರ್ಷಿಯನರು ಗೆದ್ದ ಪ್ರಸಂಗವನ್ನು ತಿಳಿಸುವ ಗ್ರಂಥ ಹೆರೋಡಟಸ್ನ ಹಿಸ್ಟರಿಯಾ ಅಂತಕ್ಕಂಥದ್ದು. ನೆಕ್ಸ್ಟ್ ಅಲೆಕ್ಸಾಂಡರ್ ದಂಡಯಾತ್ರೆಯನ್ನು ವರ್ಣಿಸ್ತಕ್ಕಂಥದ್ದು ಏರಿಯನು. ತಾರಿಖಿ ಹಿ ಹಿಂದೂ ಅಥವಾ ಥಿಂಕಿಂಗ್ ಇ ಆ್ಯನ್ ಕರ್ತೃ ಅಲ್ಬಿರೋನಿ. ಪ್ರಾಚೀನ ಭಾರತ ಇತಿಹಾಸಕ್ಕೆ ಒಳ್ಳೆಯ ಆಧಾರಗಳು ಅಂದರೆ ಶಾಸನಗಳು ಆಫ್ಕೋರ್ಸ್. ಇಂಡೋ ಗ್ರೀಕರ ಇತಿಹಾಸವನ್ನು ತಿಳಿಸ್ತಕ್ಕಂಥದ್ದು ನಾಣ್ಯಗಳು. ನಾಣ್ಯಗಳ ಅಧ್ಯಯನವನ್ನು ಏನಂತ ಕರೀತಾರೆ ಅಂದರೆ ನ್ಯೂಮಿನ್ಮ್ಯಾಟಿಕ್ಸ್ ಅಂತ ಕರೀತಾರೆ ಸೈನ್ಸ್ ಪ್ರಕಾರ ಸೈಂಟಿಸ್ಟಲ್ಲಿ. ನೆಕ್ಸ್ಟು ಶಿಲಾಪಾವಿಕಾರಂ ಕರ್ತೃ ಇಳಂಗೋ ಅಡಿಗಲ್. ಮಣಿಮೇಕಲೈ ಸತ್ತನಾರು ಅಂತಕ್ಕಂಥವ್ರೊಬ್ಬರು ಬರ್ತಿದ್ದಾರೆ. ಯಾತ್ರಿಕ ಪ್ರಭು ಎಂದು ಕರೆಯಲ್ಪಟ್ಟವರು ಹ್ಯೂಯೆನ್ಸಾಂಗ್. ಇದು ಕೇಳ್ತಾರೆ, ಯಾತ್ರಿಕ ಪ್ರಭು ಅಂತ ಕೇಳ್ತಕ್ಕಂಥದ್ದು ಹ್ಯೂಯೆನ್ಸಾಂಗ್ನ ಯಾತ್ರಿಕ ಪ್ರಭು ಅಂತ ಕರೀತಾರೆ. ಶಿಲಾಶಾಸನ ಪಿತಾಮಹ ಒಂದು ಅಶೋಕ. ನಾವಾಗಲೇ ಹೇಳ್ದಂಗೆ ಶಿಲಾಶಾಸನಗಳ ಪಿತಾಮಹ ಅಶೋಕ. ಇವರ ಒಂದು ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಮತ್ತು ಫಬಶ್ವರಿ ಮತ್ತು ಮುನ್ಸೆರೆಗಳಿಂದ ಶಾಸನಗಳನ್ನು ಕರಸ್ಟ ಲಿಪಿಯಲ್ಲಿ ಕೆತ್ತಿಸಿರ್ತಾನೆ ಇವನು ಅಶೋಕ. ನೆಕ್ಸ್ಟು ಪ್ರಾಕ್ತನ ಆಧಾರಗಳು. ಸೊ ಪ್ರಾಕ್ತನ ಆಧಾರಗಳು ಅಂದರೆ ಶಾಸನಗಳು ಮತ್ತು ಸ್ಮಾರಕಗಳಿಗೆ ಸಂಬಂಧಿಸಿದಂತಹ ಮೂಲಾಧಾರಗಳನ್ನು ನಾವು ಪ್ರಾಕ್ತನ ಶಾಸ್ತ್ರ ಅಂತ ಕರಿತೀವಿ. ಶಾಸನಗಳು ಮತ್ತು ಸ್ಮಾರಕಗಳಿಗೆ ಸಂಬಂಧಿಸಿದಂತಹ ಮೂಲಾಧಾರಗಳು. ನೆಕ್ಸ್ಟು ಪ್ರಾಚೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಲು ಇರುವ ಸೂಕ್ತ ಮೂಲಾಧಾರಗಳು ಶಾಸನಗಳು. ಹೌದು, ಆಗಲೇ ಹೇಳ್ದಂಗೆ ನಾವು ಏನು ಹೇಳಿದ್ವಿ, ಶಾಸನಗಳು ಸಾಹಿತ್ಯಗಳ ಮೇಯ್ನ್ ಇಲ್ಲಿ ಲಿಖಿತ ರೂಪದಲ್ಲಿ ಇರ್ತಕ್ಕಂಥ ಒಂದು ಆಧಾರಗಳಾಗಿವೆ. ನೆಕ್ಸ್ಟ್ ಹಾಲೆ ಹೇಳಿದಾಗ ಹತಿಗುಂಬ ಶಾಸನದ ಕರ್ತೃ ಕಾರವೇಲ. ಹಾತಿಗುಂಬ ಶಾಸನದ ಕರ್ತೃ ಕಾರವೇಲ. ತಾಳಗುಂದ ಶಾಸನ ಕರ್ತೃ ಕಾಕುತ್ಸವರ್ಮ. ಶಾಸನಗಳ ಅಧ್ಯಯನವನ್ನು ಎಪಿಗ್ರಫಿ ಅಂತಾರೆ. ಹೌದು, ಶಾಸನಗಳ ಅಧ್ಯಯನವನ್ನು ಎಪಿಗ್ರಫಿ ಅಂತಾರೆ. ನಾಣ್ಯಗಳ ಅಧ್ಯಯನಕ್ಕೆ ನಾಣ್ಯಶಾಸ್ತ್ರ ಅಂತಾರೆ. ಇಲ್ಲಿ ನಾವಾಗಲೇ ಹೇಳ್ದಂಗೆ ಇಲ್ಲಿ ಒಂದು ಬಂತು. ನಾಣ್ಯಗಳ ಅಧ್ಯಯನವನ್ನು
ನ್ಯೂಮಿನೋಮ್ಯಾಟಿಕ್ಸ್ ಅಂತ ಕರೀತಾರೆ ಅಂತ. ಸೊ ಹಾಗೆಯೇ ನಾಣ್ಯಗಳ ಅಧ್ಯಯನಕ್ಕೆ ನಾಣ್ಯಶಾಸ್ತ್ರ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸಮುದ್ರಗುಪ್ತನ ಆಡಳಿತದ ಬಗ್ಗೆ ಬೆಳಕು ಚೆಲ್ಲುವ ಶಾಸನದ ಹೆಸರು ಅಲಹಾಬಾದ್ ಸ್ತಂಭ ಶಾಸನ. ಅಲಹಾಬಾದ್ ಸ್ತಂಭ ಶಾಸನ ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಸಮುದ್ರಗುಪ್ತನ ಬಗ್ಗೆ ತಿಳಿಸ್ಕೊಡುತ್ತೆ. ನೆಕ್ಸ್ಟ್, ಚೀನಿ ಪ್ರವಾಸಿಗರು ಭಾರತಕ್ಕೆ ಬಂದ ಉದ್ದೇಶ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸೋದಕ್ಕಾಗಿ ಚೀನಿ ಪ್ರವಾಸಿಗರು ಬರ್ತಾರೆ. ಇಲ್ಲಿ ನೋಡ್ಬೋದು, ಚೀನಿ ಪ್ರವಾಸಿಗರು ವ್ಯಾಪಾರಕ್ಕಾಗಿ ಬರಲ್ಲ, ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸೋದಕ್ಕಾಗಿ ಬರ್ತಾರೆ ಭಾರತಕ್ಕೆ. ನೆಕ್ಸ್ಟ್, ಪುರಾಣಗಳು ಇತಿಹಾಸಕಾರನಿಗೆ ಸಹಾಯಕವಾಗಿರುವುದು ಈ ವಿಷಯಕ್ಕೆ. ಅಂದರೆ ಪುರಾಣಗಳು ಏನಕ್ಕೆ ಹೆಸರುವಾಸಿ ಅಂದರೆ ರಾಜಕೀಯ ಇತಿಹಾಸವನ್ನು ತಿಳಿಸೋದಕ್ಕೋಸ್ಕರ ಪುರಾಣಗಳಿವೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಜಾತಕಗಳು ಇದಕ್ಕೆ ಸಂಬಂಧಿಸಿದರೆ ಬುದ್ಧನ ಹಿಂದಿನ ಜನ್ಮ ತಿಳಿಯಲು ಜಾತಕಗಳು ಇದ್ದಾವೆ. ಸೊ ಅಂದರೆ ಜಾತಕ ಅಂತ ಬರೋದು ಬುದ್ಧನ ಒಂದು ಇದರಲ್ಲಿ ಆ ಒಂದು ಜಾತಕ ಅನ್ನೋ ಪದ ಬರುತ್ತೆ. ಸೊ ಅದರ ಏನಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಬುದ್ಧನ ಹಿಂದಿನ ಜನ್ಮವನ್ನು ತಿಳಿಯೋದಕ್ಕೋಸ್ಕರ ಅಂತ ಹೇಳ್ತಾರೆ. ನೆಕ್ಸ್ಟ್, ಕುಮಾರ ಸಂಭವನ ಕವಿ ಕಾಳಿದಾಸ. ಕುಮಾರ ಸಂಭವದ ಕವಿ ಕಾಳಿದಾಸ. ನೀತಿ ಸಾರದ ಲೇಖಕರು ಕಾಮುಂದಕ. ನೆಕ್ಸ್ಟ್, ಶಕಯುಗ ಪ್ರಾರಂಭಗೊಂಡಿದ್ದು ಕ್ರಿಸ್ತಶಕ 78ರಲ್ಲಿ ಅಂತ ಹೇಳ್ತಾರೆ. ಶಕಯುಗ ಪ್ರಾರಂಭಗೊಂಡಿದ್ದು ಕ್ರಿಸ್ತಶಕ 78ನೇ ವರ್ಷದಲ್ಲಿ. ನೆಕ್ಸ್ಟ್, ಸಂಧಿ ವಿಗ್ರಹ ಮಹಾದಂಡನಾಯಕ ಕುಮಾರಮಾತ್ಯ ಎಂಬ ಬಿರುದುಗಳ ಅರಸ ಹರಿಶೇಣ. ಸಂಧಿ ವಿಗ್ರಹ ಮಹಾದಂಡನಾಯಕ ಕುಮಾರಮಾತ್ಯ ಎಂಬ ಬಿರುದುಗಳ ಅರಸ ಹರಿಶೇಣ. ಹರಿಶೇಣನಿಗೆ ಸಂಧಿ ವಿಗ್ರಹ ಮಹಾದಂಡನಾಯಕ ಕುಮಾರಮಾತ್ಯ ಅಂತ ಬಿರುದುಗಳು ಇದ್ದು. ನೆಕ್ಸ್ಟ್, ಆರ್ಯಭಟನಿಗೆ ಆಶ್ರಯ ನೀಡಿದವರು ಗುಪ್ತರು. ಸೊ ಇದು ಸಹ ಕ್ವಶನ್ಸ್ ಬರ್ತಾ ಇರುತ್ತೆ. ಆರ್ಯಭಟ ಯಾರ ಆಶ್ರಯದಲ್ಲಿದ್ದ ಅಂತ. ಸೊ ಗುಪ್ತರ ಆಶ್ರಯದಲ್ಲಿ ಆರ್ಯಭಟನಿಗೆ ಇದ್ದ. ನೆಕ್ಸ್ಟ್, ಭಾರತಕ್ಕೆ ಬಂದ ಮೊದಲ ಮುಸ್ಲಿಂ ಆಕ್ರಮಣಕಾರರು ತುರ್ಕರು. ಭಾರತಕ್ಕೆ ಬಂದ ಮೊದಲ ಮುಸ್ಲಿಂ ಆಕ್ರಮಣಕಾರರು ತುರ್ಕರಂತೆ. ನೆಕ್ಸ್ಟ್, ತಾರಿಖ್-ಇ ಅಲೈ ಕೃತಿಯ ಕರ್ತೃ ಅಮೀರ್ ಖುಸ್ರೋ. ತಾರಿಖ್-ಇ ಅಲೈ ಕೃತಿಯ ಪುರಾಣಗಳು ಅಂತ ಹೇಳಿದರೆ ಪುರಾಣಗಳು ಎಷ್ಟಿವೆ ಅಂತ ಹೇಳಿದ್ರೆ 18 ಪುರಾಣಗಳಿದೆಯಂತೆ. ಮೊಟ್ಟ ಮೊದಲ ಶಾಸನವನ್ನು ಬರೆಯಿಸಿದ ಅರಸ ಅಶೋಕ. ಮೊಟ್ಟ ಮೊದಲು ಎಲ್ಲದಕ್ಕಿಂತ ಫಸ್ಟ್ ಶಾಸನವನ್ನು ಕೆತ್ತನೆ ಮಾಡಿಸಿದನು ಅಶೋಕನಾಗಿದ್ದಾನೆ. ನೆಕ್ಸ್ಟ್, ವಿಕ್ರಮಾಂಕ ದೇವಚರಿತೆಯು 6ನೇ ವಿಕ್ರಮಾದಿತ್ಯನ ಜೀವನ ಚರಿತ್ರೆಯನ್ನು ಬರೆದಿದ್ದಾನೆ. ಸೊ ವಿಕ್ರಮಾಂಕ ದೇವಚರಿತೆಯು 6ನೇ ವಿಕ್ರಮಾದಿತ್ಯನ ಜೀವನ ಚರಿತ್ರೆಯ ಒಂದು ಕೃತಿಯಾಗಿದೆ, ವಿಕ್ರಮಾಂಕ ದೇವಚರಿತೆ ಅಂತಕ್ಕಂಥ ಕೃತಿ. ನೆಕ್ಸ್ಟ್, ಮುದ್ರಾ ರಾಕ್ಷಸನ ಚಂದ್ರಗುಪ್ತ ಮೌರ್ಯನ ಇತಿಹಾಸಕ್ಕೆ ಸಂಬಂಧಿಸಿದೆ. ಸೊ ಈ ಮುದ್ರಾ ರಾಕ್ಷಸ ಅಂತಕ್ಕಂಥದ್ದು ಚಂದ್ರಗುಪ್ತ ಮೌರ್ಯನ ಒಂದು ಇತಿಹಾಸ, ಅಂದರೆ ಚಂದ್ರಗುಪ್ತನ ಬಗ್ಗೆ ತಿಳಿಸ್ಕೊಳ್ತಕ್ಕಂಥದ್ದು. ಪೃಥ್ವಿರಾಜ ರಾಸೋ ಕೃತಿಯನ್ನು ಬರೆದವರು ಜಿಯಾ ಉದ್ದೀನ್ ಬರ್ಣಿ. ಪೃಥ್ವಿರಾಜ ರಾಸೋ ಕೃತಿಯನ್ನು ಬರೆದವರು ಜಿಯಾ ಉದ್ದೀನ್ ಬರ್ಣಿ. ನೆಕ್ಸ್ಟ್, ಕಾಳಿದಾಸನಿಗೆ ಆಶ್ರಯ ಕೊಟ್ಟವನು ಗುಪ್ತರು. ಸೊ ಇಲ್ಲಿ ಆರ್ಯಭಟನಿಗೆ ಆಶ್ರಯ ಕೊಟ್ಟಿದ್ದು ಸಹ ಗುಪ್ತರೇ ಆಗಿದ್ದರು. ನೆಕ್ಸ್ಟ್, ಕಾಳಿದಾಸನಿಗೆ ಆಶ್ರಯ ಕೊಟ್ಟ ಮನೆತನ ಗುಪ್ತರೇ ಆಗಿದ್ದಾರೆ. ನೆಕ್ಸ್ಟ್, ಗಾಥ ಸಪ್ತಸತಿ ಪ್ರಾಕೃತ ಭಾಷೆಯಲ್ಲಿದೆ. ಈ ಗಾಥ ಸಪ್ತಸತಿ ಅಂತಕ್ಕಂಥ ಕೃತಿಯನ್ನು ಬರೆದವರು ಹಾಲ. ನೆಕ್ಸ್ಟ್, ಇದರಿಂದ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ನಾವು ನೋಡೋದಾದರೆ ಒಂದು ದೇಶದ ಇತಿಹಾಸ ಅಧ್ಯಯನಕ್ಕೆ ಅವಶ್ಯಕವಾದ ಅಂಶ ಭೌಗೋಳಿಕ ರಚನೆ ಹಾಗೂ ಕಾಲಘಟನೆ. ನೆಕ್ಸ್ಟ್, ಇದರಲ್ಲಿ ಬಂದು ಕನೈರಿಯ ಗುಹಾಲಯದಿಂದ ಪ್ರಭಾವಿತವಾದ ಗುಹಾಲಯ ಬಾದಾಮಿಯ ಗುಹಾಲಯ. ಅಂದರೆ ಬಾದಾಮಿಯ ಗುಹಾಲಯವನ್ನು ಕನೈರಿಯ ಗುಹಾಲಯದಿಂದ ಪ್ರಭಾವಿತವಾಗಿಸಿದೆ. ಸಮುದ್ರಗುಪ್ತನ ದಂಡಯಾತ್ರೆಯಿಂದ ದುರ್ಬಲವಾದ ರಾಜವಂಶ ಕಂಚಿಯ ಪಲ್ಲವರು. ನೆಕ್ಸ್ಟ್, ಗ್ರೀಕರ ದಾಳಿಯಿಂದ ಭಾರತದಲ್ಲಿ ಬೆಳೆದ ಶಿಲ್ಪಕಲೆ ಗಾಂಧಾರ ಶಿಲ್ಪ. ಗ್ರೀಕರಿಂದ ಗಾಂಧಾರ ಶಿಲ್ಪ ಬೆಳೀತು. ನೆಕ್ಸ್ಟ್, ಪ್ರಪಂಚದ ದೊಡ್ಡ ರಾಷ್ಟ್ರ ಭಾರತ. ಹೇಳ್ದಂಗೆ ಮೊದಲನೇದು ರಷ್ಯಾ. ನೆಕ್ಸ್ಟ್, ಭಾರತ ಒಟ್ಟು ವಿಸ್ತೀರ್ಣ ಬಂದು 32,87,563 ಚದರ ಕಿಲೋಮೀಟರ್ಗಳು. ಉತ್ತರದಿಂದ ದಕ್ಷಿಣಕ್ಕೆ ಭಾರತದ ಉದ್ದ 3,200. ಸೊ ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಹಿಂಗೆ 3,200 ಇದೆ. ಪೂರ್ವದಿಂದ ಪಶ್ಚಿಮಕ್ಕೆ 2,980 ಇದೆ. ಭಾರತ ಸಮುದ್ರ ತೀರದ ಉದ್ದ 7,516. ಅಂದರೆ ಸಮುದ್ರ ತೀರದ ಹಿಂಗೇನಿದೆ ಹೋಗುತ್ತೆ. ಸೊ ಇದು 7,516 ಕಿಲೋಮೀಟರ್ ಇದೆ. ಭಾರತದ ಹಿಮಾಲಯದ ಅಂಚಿನಲ್ಲಿರುವ ಪರ್ವತ ಹಿಮಾಲಯ ಪರ್ವತ. ಅರಬ್ಬಿ ಸಮುದ್ರ ಇರುವುದು ಪಶ್ಚಿಮದಲ್ಲಿ, ಬಂಗಾಳಕೊಲ್ಲಿ ಇರುವುದು ಪೂರ್ವದಲ್ಲಿ, ಹಿಂದೂ ಮಹಾಸಾಗರದ ಶ್ರೇಣಿಯ ಉದ್ದ ಇದು. ಹಿಮಾಲಯ ಪರ್ವತ ಮೌಂಟ್ ಎವರೆಸ್ಟ್ ಅಲ್ಲ, ಹಿಮಾಲಯ ಪರ್ವತ ಶ್ರೇಣಿಯ ಉದ್ದ 4,200 ಕಿಲೋಮೀಟರ್ಗಳು. ಉತ್ತರ ಭಾರತದ ಅತ್ಯಂತ ಉದ್ದವಾದ ನದಿಗಳು ಬಂದು ಸಿಂಧು, ಗಂಗಾ, ಬ್ರಹ್ಮಪುತ್ರ. ಸೊ ಉತ್ತರ ಭಾರತದ್ದು, ಉತ್ತರ ಅಂದರೆ ದಕ್ಷಿಣ, ಇದು ಅಂದರೆ ಇದು ಉತ್ತರ ಅಲ್ವಾ. ಸೊ ಈ ಉತ್ತರದಲ್ಲಿ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ಅಂತಕ್ಕಂಥದ್ದು ಹರಿತವೆ. ನೆಕ್ಸ್ಟ್, ಪ್ರಾಗೈತಿಹಾಸ ಕಾಲ. ಸೊ ಈ ಒಂದು ಪ್ರಪಂಚ ಹೇಗೆ ಸೃಷ್ಟಿಯಾಯಿತು ಅಂತ ಹೇಳೋದಾದರೆ ವಿಜ್ಞಾನಿಗಳ ಪ್ರಕಾರ ಮಹಾಸ್ಫೋಟ ಬಿಗ್ ಬ್ಯಾಂಗ್ ಥಿಯರಿಯಿಂದ ಜಗತ್ತಿನ ಸೃಷ್ಟಿಯಾಗುತ್ತೆ. ಸೊ ಈ ಭೂಮಿ ರೂಪುಗೊಂಡಿದ್ದು ಸುಮಾರು 4,600 ದಶಲಕ್ಷ ವರ್ಷಗಳ ಹಿಂದೆ. ಭೂಮಿಯ ಮೇಲೆ ಕಾಣಿಸಿಕೊಂಡ ಮೊದಲ ಜೀವಿ ಅಂದರೆ ಅದು ಅಮೀಬಾ. ಅಮೀಬಾ ಕಾಣಿಸಿಕೊಂಡಿದ್ದು 700 ದಶಲಕ್ಷ ವರ್ಷಗಳ ಹಿಂದೆ. ಸೊ ಇದು ಫಸ್ಟ್ ಕ್ವಶನ್, ಯಾವುದು ಭೂಮಿಯ ಮೇಲೆ ಕಾಣಿಸಿಕೊಂಡ ಮೊದಲ ಜೀವಿ ಯಾವುದು ಅಂತ ಕೇಳ್ಬೋದು. ಜಗತ್ತಿನ ಸೃಷ್ಟಿ ಯಾವುದರಿಂದ
ಸೃಷ್ಟಿ ಆಯಿತು ಅಂತ ಕ್ವಶನ್ಸ್ ಬರ್ಬೋದು. ಮಹಾಸ್ಫೋಟ ಅಥವಾ ಬಿಗ್ ಬ್ಯಾಂಗ್ ಥಿಯರಿಯಿಂದ ಆಗುತ್ತೆ. ನೆಕ್ಸ್ಟ್ ಅಮೀಬಾ ಮೊದಲ ಜೀವಿ ಕಾಣಿಸ್ಕೊಂಡಿದ್ದು 700 ದಶಲಕ್ಷ ವರ್ಷಗಳ ಹಿಂದೆ. ನೆಕ್ಸ್ಟ್ ಬಾಲವಿಲ್ಲದ ಗೋರಿಗಳು ಕಾಣಿಸ್ಕೊಂಡಿದ್ದು 1 ದಶಲಕ್ಷ ವರ್ಷಗಳ ಹಿಂದೆ. ಆಧುನಿಕ ಮಾನವನ ವಿಕಾಸವಾದದ್ದು 40 ವರ್ಷಗಳ ಹಿಂದೆ. ಆಧುನಿಕ ಮಾನವನ ಹೆಸರು ಬಂದು ಹೋಮೋಸೆಫಿಯನು. ಹಳೆ ಶಿಲಾಯುಗದ ಹೆಸರು ಬಂದು ಪ್ರಾಚೀನ ಶಿಲಾಯುಗ ಅಥವಾ ಆರಂಭ ಕಾಲದ ಶಿಲಾಯುಗ. ಸೊ ಇಲ್ಲಿ ನಾವು ಭಾರತದ ಇತಿಹಾಸವನ್ನು ನೋಡ್ತಾ ಇರೋದ್ರಿಂದ ಸೊ ಭಾರತದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದ್ರ ಜೊತೆಗೆ ಸೊ ಈ ಭಾರತದ ಒಂದು ಇನ್ಫಾರ್ಮೇಷನ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇತಿಹಾಸ ಭಾರತದ ಏನು ಬಂತು ಅದರಿಂದ ಸ್ಟಾರ್ಟಿಂಗಿಂದ ಇನ್ನು ಮುಂದೆ ಹೋಗುತ್ತೆ. ಇಷ್ಟು ನಾವು ತಿಳ್ಕೊಂಡಿದ್ದು ಇತಿಹಾಸದ ಬಗ್ಗೆ ಅಥವಾ ಭಾರತದ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ನೋಡಿ, ಇಲ್ಲಿ ಹಳೆ ಶಿಲಾಯುಗ ಫಸ್ಟ್ ಸ್ಟಾರ್ಟಿಂಗ್ ಇದಾಗಿದ್ದು. ಈ ಹೊಸ ಶಿಲಾಯುಗ ಇತ್ತೀಚಿನ ಶಿಲಾಯುಗ ಅಂದರೆ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ಆಮೇಲೆ ನವ ಶಿಲಾಯುಗ, ಹೊಸ ಶಿಲಾಯುಗ ಬರುತ್ತೆ. ಸೊ ಈಗ ನೋಡೋಣ. ಹೊಸ ಶಿಲಾಯುಗದ ಜನರ ಮೊದಲ ಸಂಗಾತಿ ಬಂದು ಕಾಡು ನಾಯಿ. ಹೊಸ ಶಿಲಾಯುಗದ ಜನರ ಪ್ರಮುಖ ಬೆಳೆ ಬಂದು ಗೋಧಿ, ಬಾರ್ಲಿ ಮತ್ತು ಅಕ್ಕಿ. ಹೊಸ ಶಿಲಾಯುಗದ ಜನರು ಬೆಳೆದ ದ್ವಿದಳ ಧಾನ್ಯ ಯಾವುದು ಅಂದರೆ ಫಸ್ಟ್ ಸ್ಟಾರ್ಟಿಂಗು ಹುರುಳಿ. ನೆಕ್ಸ್ಟ್ ಕುಂಬಾರ ಚಕ್ರ ಅಥವಾ ತಿಗರಿ ಎಂದರೆ ಮಡಕೆ ತಯಾರಿಸುವ ಸಾಧನವನ್ನು ನಾವು ಕುಂಬಾರ ಚಕ್ರ ಅಥವಾ ತಿಗರಿ ಅಂತ ಹೇಳ್ತೀವಿ. ಶಿಲಾಯುಗದ ಜನರು ಮಡಿಕೆ ತಯಾರಿಸಲು ಈ ತಿಗರಿಯನ್ನು ಬಳಸ್ಕೊಳ್ತಾ ಇದ್ರು. ನೆಕ್ಸ್ಟ್ ಕಳೆಬರವನ್ನು ಹೂಳೋದಕ್ಕೋಸ್ಕರ ನಾವು ಹೊಸ ಶಿಲಾಯುಗದಲ್ಲಿ ಆರಂಭ ಮಾಡ್ತಾರೆ. ಲೋಹದ ವಸ್ತುಗಳ ತಯಾರಿಸುವ ತಂತ್ರ ಬಳಕೆಗೆ 4000 ವರ್ಷಗಳ ಹಿಂದೆ ಬಂತು. ಲೋಹದ ವಸ್ತುಗಳು ಅದಕ್ಕೆ ಮೊದಲೇ ಲೋಹವನ್ನು ಬಳಸ್ತಿರಲಿಲ್ಲ. 4 ವರ್ಷಗಳ ಹಿಂದೆ ಲೋಹವನ್ನು ಬಳಕೆ ಯಾವುದು ಅಂತ ಅಂದರೆ ತಾಮ್ರದ ಜೊತೆಗೆ ಇತರ ಲೋಹ ಬೆರೆಸಿ ತಯಾರಿಸಿದ ಲೋಹ ಕಂಚು. ತಾಮ್ರ ಪ್ಲಸ್ ಬೇರೆ ಒಂದು ಇದನ್ನ ಆ್ಯಡ್ ಮಾಡಿ ತಯಾರಿಸ್ತಕ್ಕಂಥದ್ದು ಕಂಚು. ಲೋಹ ಯುಗವನ್ನು ಈ ಹೆಸರಿಂದಲೂ ಕರೆಯುವರು ಕಂಚಿನ ಯುಗ. ಲೋಹ ಯುಗವನ್ನು ಕಂಚಿನ ಯುಗ ಅಂತಲೂ ಸಹ ಕರೀತಾರಂತೆ. ಕಬ್ಬಿಣವು ಬಳಕೆ ಬಂದಿದ್ದು ಸುಮಾರು 3 ವರ್ಷಗಳ ಹಿಂದೆ. ಬೃಹತ್ ಶಿಲಾಯುಗವನ್ನು ಈ ಹೆಸರಿಂದಲೂ ಕರೆಯುವರು ಮೆಗಾಲಾಥಿಕ್ ಅಥವಾ ಬೃಹತ್ ಶಿಲಾಯುಗ. ಬೃಹತ್ ಶಿಲಾಯುಗವನ್ನು ಮೆಗಾಲಾಥಿಕ್ ಅಂತ ಕರೀತಾರೆ. ಮೆಗಾ ಅಂದರೆ ದೊಡ್ಡದು, ಲಿತ್ ಅಂದರೆ ಕಲ್ಲು, ಮೆಗಾಲಿತ್ ಅಂದರೆ ದೊಡ್ಡ ಕಲ್ಲು ಅಂತ. ಈ ಕಾಲ ಜನ ಅಲೆಮಾರಿಗಳಾಗಿದ್ದರು. ಹಳೆ ಶಿಲಾಯುಗದ ಕಾಲದವರು ಅಲೆಮಾರಿಗಳಾಗಿದ್ದರು. ಹೌದು, ಅಫ್ಕೋರ್ಸ್ ಅವಾಗ ಜನಗಳಿಗೆ ಯಾವುದೇ ಒಂದು ಏಳಿಗೆ ಅಥವಾ ಅಭಿವೃದ್ಧಿ ಅಂತ ಇರಲಿಲ್ಲ. ಜನಗಳೆಲ್ಲ ಅಲೆಮಾರಿಗಳಾಗಿ ಅಲ್ಕೊಂಡು ಅಲ್ಲಿ ಇಲ್ಲಿ ಅವರ ಒಂದು ಜೀವನವನ್ನು ಸಾಗಿಸ್ತಾ ಇದ್ರು. ಹರಿತವಾದ ಆಯುಧವನ್ನು ಬಳಸಿದ್ದು ನವಶಿಲಾಯುಗದಲ್ಲಿ. ನೆಕ್ಸ್ಟ್ ನಾವು ನೋಡೋದಾದರೆ ಆದಿಮಾನವರ ವಾಸಸ್ಥಳ ಗುಹೆ, ಪೊಟರೆ ಹಾಗೂ ಕಲ್ಲು ಸ್ತಂಭ. ಹಳೆ ಶಿಲಾಯುಗದ ಜನ ಆಯುಧ ಬಂದು ಕಲ್ಲಿನ ಆಯುಧ ಮತ್ತು ಮೂಳೆಗಳನ್ನು ಬಳಸ್ಕೊಳ್ತಾ ಇದ್ರು. ಕಬ್ಬಿಣದ ಯುಗದ ಜನಾಂಗವನ್ನು ಈ ಬೃಹತ್ ಶಿಲಾಯುಗ ಅಂದರೆ ಕಬ್ಬಿಣದ ಒಂದು ಅಲ್ಲಿ ಬೆಳಕಿಗೆ ತರ್ತಾರೆ. ನೆಕ್ಸ್ಟ್ ಮೆಗಾಲಿಥಿಕ್ ಅಂದರೆ ದೊಡ್ಡ ಕಲ್ಲು ಅಂತ ಹೇಳಿದ್ವಿ. ನೆಕ್ಸ್ಟ್ ಲಿಖಿತ ಆಧಾರ ಇರುವ ಇತಿಹಾಸಕ್ಕೂ ಹಿಂದಿನದು ಪ್ರಾಗೈತಿಹಾಸಿಕ ಕಾಲ. ಅಂದರೆ ಲಿಖಿತ ಆಧಾರ ಏನಿದೆ ಅದಕ್ಕಿಂತ ಮೊದಲೇ ಇರ್ತಕ್ಕಂಥದ್ದು ಪ್ರಾಗೈತಿಹಾಸಿಕ ಕಾಲ. ಸೊ ಲಿಖಿತ ಆಧಾರನ ತಂದು ಮೇಲ್ ಮಾಡಿದ್ದು ಪ್ರಾಚೀನ ಇತಿಹಾಸ. ಆ ಲಿಖಿತ ಆಧಾರಗಳು ಇರೋದಕ್ಕೂ ಮೊದಲೇ ಇರ್ತಿರ್ತಕ್ಕಂಥ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳ್ತಾರೆ. ಸೊ ಪ್ರಾಗೈತಿಹಾಸ ಕಾಲದ ಇನ್ನೊಂದು ಹೆಸರು ಇತಿಹಾಸ ಪೂರ್ವಕಾಲ. ಹೇಳಿದಾಗೆ ಪ್ರಾಚೀನ ಇತಿಹಾಸ ಏನಿದೆ ಅದಕ್ಕಿಂತ ಮೊದಲದ ಕಾಲವನ್ನು ನಾವು ಪ್ರಾಗೈತಿಹಾಸ ಕಾಲ ಅಂತ ಹೇಳ್ತೀವಿ. ಸೊ ಈ ಪ್ರಾಗೈತಿಹಾಸಿಕ ಕಾಲದ ಘಟ್ಟಗಳು ಶಿಲಾಯುಗ ಹಾಗೂ ಲೋಹಾಯುಗ 2 ಬರ್ತವೆ. ಸೊ ಭೂಮಿ ರೂಪುಗೊಂಡಿದ್ದು 460 ಕೋಟಿ ವರ್ಷಗಳ ಹಿಂದೆ ಅಂತೆ. ಭೂಮಿಯ ಮೇಲೆ ಜೀವ ಸೃಷ್ಟಿಯಾಗಿದ್ದು 70 ಕೋಟಿ ವರ್ಷಗಳ ಹಿಂದೆ. ಭೂಮಿಯ ಮೇಲೆ ಕಾಣಿಸಿಕೊಂಡ ಮೊದಲ ಜೀವಿ ಅಮೀಬಾ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಪ್ಯಾಥೋಲಿಥಿಕ್ ಏಜ್ ಅಂದರೆ ಹಳೆ ಶಿಲಾಯುಗ, ಮೈಕ್ರೋಲಿಥಿಕ್ ಏಜ್ ಅಂದರೆ ಸೂಕ್ಷ್ಮ ಶಿಲಾಯುಗ, ನಿಯೋಲಿಥಿಕ್ ಏಜ್ ಅಂದರೆ ತಾಮ್ರ ಯುಗ, ಐರನ್ ಏಜ್ ಅಂದರೆ ಕಬ್ಬಿಣ ಯುಗ. ನೆಕ್ಸ್ಟ್ ಹಳೆ ಶಿಲಾಯುಗದ ಜನರನ್ನು ಈ ಹೆಸರಿಂದ ಕರೀತಿದ್ದರು, ಕಪಿ ಮಾನವರು ಅಂತ ಕರೀತಾ ಇದ್ರಂತೆ. ಸೊ ಈ ಹಳೆ ಶಿಲಾಯುಗ ಸ್ಟಾರ್ಟ್ ಆಗಿದ್ದು ಸುಮಾರು 4 ವರ್ಷಗಳ ಹಿಂದೆ. ಹಳೆ ಶಿಲಾಯುಗದಲ್ಲಿ ಕಂಡುಹಿಡಿದ ಸಾಧನ ಬೆಂಕಿ ಹಾಗೂ ಬಿಲ್ಲು ಬಾಣ. ಬೌದ್ಧಿಕ ಮಾನವನ ಉಗಮವಾಗಿದ್ದು 40,000 ವರ್ಷಗಳ ಹಿಂದೆ. ಬೌದ್ಧಿಕ ಮಾನವನ ಇನ್ನೊಂದು ಹೆಸರು ಹೋಮೋಸೆಫಿಯನು. ಈ ಕಾಲದ ಜನರು ಆಹಾರ ಸಂಗ್ರಾಹಕರು. ಹಳೆಯ ಶಿಲಾಯುಗದಲ್ಲಿ ಜನರು ಆಹಾರವನ್ನು ಸಂಗ್ರಹಣೆ ಮಾಡೋದನ್ನು ಕಲಿತರು. ನೆಕ್ಸ್ಟ್ ಸಿಂಧು ನದಿ ಉಪನದಿಗಳು ಬಂದು ಸೋಹನ್ ಮತ್ತು ಬಿಯಾಸ್. ಸೊ ನೋಡಿ, ಹಳೆ ಶಿಲಾಯುಗದ ನೆಲೆಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅಂದರೆ ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ಕಂಡು ಬರುತ್ತಂತೆ. ನೆಕ್ಸ್ಟ್ ಮಧ್ಯಪ್ರದೇಶದ ಹರಂಗರು, ಮದ್ರಾಸಿನ ಹತ್ತಿರಂಪಕ್ಕಂ, ಗುಲ್ಬರ್ಗ ಜಿಲ್ಲೆಯ ಹುಣಸಂಗಿ, ಬಾಗಲಕೋಟೆಯ ಕಿಬ್ಬಮ್ಮಹಳ್ಳಿ, ಅಗನವಾಡಿ,
ಬಳ್ಳಾರಿ ಜಿಲ್ಲೆ ನಿಟ್ಟೂರು. ಇಲ್ಲಿ ಇಷ್ಟು ಪ್ರದೇಶಗಳಲ್ಲಿ ಹಳೆ ಶಿಲಾಯುಗದ ನೆಲೆಗಳು ಕಂಡುಬರ್ತವೆ, ಕುರುಹುಗಳು. ನೆಕ್ಸ್ಟು ಮಾನವ ಮೀನು ಹಿಡಿಯಲು ಪ್ರಾರಂಭಿಸಿದ್ದು ಹಿಮಯುಗದಲ್ಲಂತೆ. ಹವಾಮಾನದಲ್ಲಿ ಬದಲಾವಣೆಯಾಗಿದ್ದು 10-12 ವರ್ಷಗಳ ಹಿಂದೆ. ಸೂಕ್ಷ್ಮ ಶಿಲಾಯುಗ ಎಲ್ಲೆಲ್ಲಿ ಕಂಡುಬರುತ್ತೆ ಅಂದರೆ ಗುಜರಾತಿನ ಲಾಗನಾಜ್ ಅಂತಕ್ಕಂಥದ್ದು, ತಮಿಳುನಾಡು ಬೆಂಗಳೂರು, ಜಾಲಹಳ್ಳಿ, ಬಳ್ಳಾರಿ, ಸಂಗನಕಲ್ಲು, ಕಲ್ಲಿನ ಆಯುಧಗಳು ಇಷ್ಟು ಬಂದಿದ್ದು ಸೂಕ್ಷ್ಮ ಶಿಲಾಯುಗದಲ್ಲಿ. ಬಟ್ ಈ ಸೂಕ್ಷ್ಮ ಶಿಲಾಯುಗ ಎಲ್ಲೆಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಲಾಗನಾಜು, ಜಾಲಹಳ್ಳಿ, ಸಂಗನಕಲ್ಲು, ಇಲ್ಲಿ ಸೂಕ್ಷ್ಮ ಶಿಲಾಯುಗದ ಒಂದು ಕುರುಹುಗಳು ಪತ್ತೆಯಾಗ್ತವೆ. ನೆಕ್ಸ್ಟ್ ನವಶಿಲಾಯುಗದ ಬಂದು ಕ್ರಿಸ್ತಪೂರ್ವ 4500 ಹಳೆಯದು. ಬಲೂಚಿಸ್ತಾನದ ನೆಲೆಗಳು ಒಂದು ನವಶಿಲಾಯುಗದ ಒಂದು ಆಧಾರಗಳನ್ನು ತೋರಿಸ್ತವೆ. ದಕ್ಷಿಣ ಭಾರತದ ನವಶಿಲಾಯುಗದ ಅವಧಿ ಬಂದು 3000ದಿಂದ ಕ್ರಿಸ್ತಪೂರ್ವ 3000ರಿಂದ 1000 ಆಗಿರುತ್ತೆ. ನಾಗರಿಕ ಜೀವನ ಪ್ರಾರಂಭವಾಗಿದ್ದು ನವಶಿಲಾಯುಗದಲ್ಲೇ. ನವಶಿಲಾಯುಗದ ಜನರು ಬೆಳೆಯುತ್ತಿದ್ದ ಧಾನ್ಯಗಳು ರಾಗಿ ಮತ್ತು ಹುರುಳಿ. ನವಶಿಲಾಯುಗದ ಮಾನವ ರಾಗಿ ಬೆಳೆಯುತ್ತಿದ್ದ ಪ್ರದೇಶ ಬಂದು ಕರ್ನಾಟಕ. ಆಫ್ರಿಕಾ ಶವಗಳನ್ನು ನವಯುಗದ ಮಾನವ ರಾಗಿ ಬೆಳೆಯುತ್ತಿದ್ದ ಪ್ರದೇಶ ಬಂದು ಕರ್ನಾಟಕ. ಮತ್ತು ಆಫ್ರಿಕಾ ಶವಗಳನ್ನು ಮಡಿಕೆಯಲ್ಲಿ ಹೂಳುತ್ತ ಪದ್ಧತಿ ಅಸ್ತಿತ್ವಕ್ಕೆ ಬಂದಿದ್ದು ನವಶಿಲಾಯುಗದಲ್ಲಿ. ನೆಕ್ಸ್ಟ್ ಕರ್ನಾಟಕದ ಯಾವ್ಯಾವ ನೆಲೆಗಳಿದ್ದಾವೆ ಅಂದರೆ ಹಾವೇರಿ ಜಿಲ್ಲೆಯ ಹಳ್ಳೂರು, ತೆಕ್ಕಲಕೋಟೆ ಮತ್ತು ಸಂಗನಕಲ್ಲು, ಟಿ ನರಸೀಪುರ, ಕಡೇಕಲ್, ಇವೆಲ್ಲ ಇಲ್ಲಿ ಇದರ ಒಂದು ನೆಲೆಗಳು ಕಂಡುಬರುತ್ತೆ. ಯಾವುದು ನವಶಿಲಾಯುಗದ ನೆಲೆಗಳು. ನೆಕ್ಸ್ಟ್ ನವಶಿಲಾಯುಗದ ಮುಂದುವರೆದ ಕಾಲವನ್ನು ಲೋಹಯುಗ ಅಂತಾರೆ. ತಾಮ್ರ ಮತ್ತು ತವರಗಳ ಮಿಶ್ರಣ ಕಂಚು ಅಂತಾರೆ. ಹರಪ್ಪ ಸಂಸ್ಕೃತಿ ಈ ಯುಗಕ್ಕೆ ಸೇರಿದೆ. ಲೋಹಯುಗದಿಂದ ಹರಪ್ಪ ಸಂಸ್ಕೃತಿ ಶುರುವಾಗುತ್ತೆ, ಅಲ್ಲಿಂದ ಮುಂದಕ್ಕೆ ಶುರುವಾಗೋದು. ಕೆಂಪು ಬಣ್ಣದ ಕಪ್ಪು ಚಿತ್ರಗಳ ಮಡಿಕೆಗಳು ಅಸ್ತಿತ್ವಕ್ಕೆ ಬಂದಿದ್ದು ಲೋಹಯುಗದಲ್ಲಿ. ಸತ್ತವರನ್ನು ಕಾಯಮಾಗಿ ನೆಲೆಸುವ ಮನೆಗಳಲ್ಲಿ ಹೂಳುವ ಪದ್ಧತಿ ಅಸ್ತಿತ್ವಕ್ಕೆ ಬಂದಿದ್ದು ಸಹ ಲೋಹಯುಗದಲ್ಲೇ. ಲೋಹಯುಗದಲ್ಲಿ ಜನರು ಪೂಜಿಸುತ್ತಿದ್ದು ಮಾತೃದೇವತೆ ಮತ್ತು ವೃಕ್ಷ ಪ್ರಾಣಿಗಳನ್ನು ಪೂಜೆ ಮಾಡ್ತಿದ್ರು. ಲೋಹಯುಗದ ಜನರು ಬೆಳೆಯುತ್ತಿದ್ದ ಧಾನ್ಯ ಬಂದು ಗೋಧಿ, ಬಾರ್ಲಿ ಮತ್ತು ಜೋಳ. ಲೋಹ ಮತ್ತು ಕಬ್ಬಿಣ ಯುಗದ ನೆಲೆಗಳು ಬಂದು ಮಹಾರಾಷ್ಟ್ರದ ಜಾರ್ವೆ, ಕರ್ನಾಟಕದ ಬ್ರಹ್ಮಗಿರಿ, ಹಾವೇರಿಯ ಹುಳ್ಳೂರು, ಕೋಲಾರದ ಬನಹಳ್ಳಿ, ಬಿಜಾಪುರದ ತೇರ್ದಾಳ, ಇಲ್ಲಿ ಲೋಹ ಮತ್ತು ಕಬ್ಬಿಣದ ಒಂದು ನೆಲೆಗಳು ಪತ್ತೆಯಾಗ್ತವೆ. ನೆಕ್ಸ್ಟ್ ಸಮಾಜದಲ್ಲಿ ಆಳುವವರು ಮತ್ತು ಕೆಳವರ್ಗದವರು ಎಂಬ ಸ್ಥಳೀಕರಣ ಆರಂಭವಾಗಿದ್ದು ಲೋಹಯುಗದಲ್ಲೇ. ನಾಗರಿಕತೆಗಳು ಬೆಳೆದಿದ್ದು ಸಹ ಈ ಲೋಹಯುಗದಲ್ಲಿ. ಭಾರೀ ಸಮಾಧಿಗಳ ನಿರ್ಮಾಣವಾದದ್ದು ಕಬ್ಬಿಣ ಯುಗದಲ್ಲಿ. ಕಬ್ಬಿಣ ಯುಗ ಎಲ್ಲೆಲ್ಲಿ ಕಂಡು ಬರ್ತದೆ ಅಂದರೆ ಬೆಳಗಾವಿ ಜಿಲ್ಲೆಯ ಕಣ್ಣೂರು, ಗುಲ್ಬರ್ಗ ಜಿಲ್ಲೆಯ ರಾಜನಕೋಳೂರು, ಕೊಡಗಿನ ದೊಡ್ಡಮಳತೆ, ಹಾವೇರಿ ಜಿಲ್ಲೆಯ ಹಳ್ಳೂರು, ಕೋಲಾರ ಜಿಲ್ಲೆಯ ಬನವಳ್ಳಿ, ಇಲ್ಲಿ ಕಬ್ಬಿಣದ ಒಂದು ನೆಲೆಗಳು ಕಂಡುಬರ್ತವೆ. ಭಾರತದಲ್ಲಿ ಪ್ರಾಚೀನ ವಸ್ತುಗಳು ದೊರೆತ ಸ್ಥಳ ಅಂದರೆ ಹಾವೇರಿ ಜಿಲ್ಲೆಯ ಹಳ್ಳೂರಿನಲ್ಲಿ ಪ್ರಾಚೀನ ವಸ್ತುಗಳು ಸಿಗ್ತವೆ. ಸೊ ಇಲ್ಲಿ ಸಿಗ್ತಂಥ ವಸ್ತುಗಳು ಕ್ರಿಸ್ತಪೂರ್ವ 600ರಿಂದ ಅಥವಾ ಕ್ರಿಸ್ತಪೂರ್ವ 300ರಷ್ಟು ಹಳೆಯದಾದ ಕಬ್ಬಿಣ ಕುಲುಮೆ ದೊರೆತಿರುವ ಪ್ರದೇಶ ಕೋಲಾರ ಜಿಲ್ಲೆಯ ಬನಹಳ್ಳಿಯಲ್ಲಿ ಕ್ರಿಸ್ತಪೂರ್ವ 300ರಷ್ಟು ಹಳೆಯದ ಕಬ್ಬಿಣ ಕುಲುಮೆ ದೊರೆತಿದೆ. ಸೊ ಬೃಹತ್ ಶಿಲಾ ಸಂಸ್ಕೃತಿಯನ್ನು ಮೆಗಾಲಿಥಿಕ್ ಕಲ್ಚರ್ ಅಂತ ಕರೀತಾರೆ. ಪ್ರಾಗೈತಿಹಾಸಿಕ ಕಾಲದ ಕೊನೆಯ ಘಟ್ಟ ಕಬ್ಬಿಣ ಯುಗ. ಸೊ ಅಲ್ಲಿ ಪ್ರಾಗೈತಿಹಾಸಿಕ ಕಾಲದ ಕೊನೆಯ ಘಟ್ಟ ಬಂದು ಕಬ್ಬಿಣ ಯುಗ. ಅಲ್ಲಿಂದ ಮುಂದೆ ಬರ್ತಕ್ಕಂಥದ್ದು ಪ್ರಾಚೀನ ಭಾರತ. ನೋಡಿ, ಮಣ್ಣಿನ ಮಡಿಕೆಯನ್ನು ತಯಾರಿಸಲು ಪ್ರಾರಂಭಿಸಿದ್ದು ನವಶಿಲಾಯುಗದಲ್ಲಂತೆ.